ನಡೆದಿದೆ. ಹಾಗಾಗಿ ಕಾಂಗ್ರೆಸ್ಸು BJP ದಳಗಳು ಆಶ್ವಾಸನೆ ಕೊಟ್ಟು ನಮ್ಮ ಓಟ್ಗಳು ತಗೊಂಡು 30 ವರ್ಷ ಸರ್ಕಾರ ಮಾಡಿದ್ವಿ. ಹಾಗಾಗಿ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಆಗಸ್ಟ್ 1ನೇ ತಾರೀಕು 2024 ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿ 7 ಬೆಂಚ್. ಆವಾಗ ಕರ್ನಾಟಕದ ಮುಖ್ಯಮಂತ್ರಿ ಸ್ವಾಗತ ಮಾಡಿದರು, ಆಂಧ್ರ ತೆಲಂಗಾಣದವರು ಮಾಡಿದರು. ಆದರೆ ಆಂಧ್ರ ತೆಲಂಗಾಣದವರು ಇಂಪ್ಲಿಮೆಂಟೇಷನ್ ಮಾಡಿದರು, ಕರ್ನಾಟಕದ ಸರ್ಕಾರ ಮಾಡಲಿಲ್ಲ. ಅದಾದಮೇಲೆ ನಾಗಮೋಹನ್ ದಾಸ್ ಒಂದು ಸಮಿತಿ ಮಾಡಿದರು. ನಾಗಮೋಹನ್ ದಾಸ್ ಕೂಡ ಸಮಿತಿಯಲ್ಲಿ ಭಾಳ ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಆ ರಿಪೋರ್ಟನ್ನು ಕೊಟ್ಟರು. ಅಂದರೆ ಯಾವ ರೀತಿ 6 ವಲಯ ಸಮುದಾಯ 6 ಮಾದರಿಗಳು ಪಾಸ್ ಆಯಿತು, ಕ್ಯಾಬಿನೆಟಲ್ಲೂ ಪಾಸ್ ಕೂಡ ಆಯಿತು. ಹುಬ್ಳಿನಲ್ಲಿ ಇವತ್ತು ವಿರುದ್ಧ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಖಾಲಿರೋ ಹುದ್ದೆ ತುಂಬಿ 2,50,000 ಅಂತ ಆ ಹುದ್ದೆಯನ್ನು ಅವ್ರು ಪ್ರೊಟೆಸ್ಟ್ ಮಾಡೋದ್ರಿಂದಲೇ ನೆಕ್ಸ್ಟ್ 56,000 ಹುದ್ದೆಯನ್ನು ತುಂಬಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಸ್ವಾಗತಿಸಿ, ನಮ್ಮದೇನು ವಿರೋಧ ಏನಿಲ್ಲ. ಅದು 35 ವರ್ಷ ಚಳವಳಿ ಮಾಡ್ತಕ್ಕಂಥ ಒಳಮೀಸಲಾತಿ ವಿಚಾರ ಬಂದಾಗ ಆ ಒಳಮೀಸಲಾತಿಯನ್ನು ಅದರಲ್ಲಿ ಅಳವಡಿಸಿದ ಬಿಟ್ಬಿಟ್ಟು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮೇನಾಮೇಷವನ್ನು ತೋರಿಸ್ತಾ ಇದ್ದಾರೆ. ಅದರಿಂದ ಇದೇ 12ನೇ ತಾರೀಕು ನಾವು ಈ ಒಂದು ಒಳಮೀಸಲಾತಿ ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಎಲ್ಲ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯನ್ನು ಮುಂದಾಗಿ ನಾವು ಕಾರ್ಯಕ್ರಮ ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ. ಅವತ್ತು ಕ್ಯಾಬಿನೆಟ್ ಕೂಡ ಇದೆ. ಸಿದ್ದರಾಮಯ್ಯವರು ಅವಕಾಶ ತಗೊಬೇಕು. ಸಾಮಾಜಿಕ ನ್ಯಾಯದ ಬಗ್ಗೆ ಸಿದ್ದರಾಮಯ್ಯವರು ಭಾಳ ಮಾತಾಡ್ತಾರೆ, ಅವ್ರ ಹಿಂದೆ ಮುಂದೆಯವರು ಮಾತಾಡ್ತಾರೆ. ಆದರೆ ಸಾಮಾಜಿಕ ನ್ಯಾಯದಲ್ಲಿ ಬಂದಾಗ ಕಟ್ಟ ಕಡೆ ಮನುಷ್ಯನಿಗೆ ಸಿಗಬೇಕಾದ್ದು ಎಲ್ಲ ಸೌಕರ್ಯ ಅಂತೇಳಿ ಪರಮಪೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಇವರು ತಿರಸ್ಕಾರ ಮಾಡಿದ್ದಾರೆ, ಸಂವಿಧಾನವನ್ನು ತಿರಸ್ಕಾರ ಮಾಡಿದ್ದಾರೆ, ಅಥವಾ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಇವತ್ತು ಇವರು ತಿರಸ್ಕಾರ ಮಾಡ್ತಕ್ಕಂಥ ಜನನೇ ಇವತ್ತು ಸಂವಿಧಾನ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು ಅಂತ ನಾವು ಹೇಳಬೇಕಾಗ್ತದೆ. ಅದಕ್ಕೆ 12ನೇ ತಾರೀಕಾದರೂ ಅದು ತೀರ್ಮಾನ ತಗೊಂಡು ಇಮಿಡಿಯೇಟಾಗಿ ನೋಟಿಫಿಕೇಶನ್ ವಿತರಣೆ ಮಾಡಿ ಒಳಮೀಸಲಾತಿನ ಇಂಕ್ಲೂಡ್ ಮಾಡಬೇಕಂತ ನಮ್ಮ ಒತ್ತಾಯ ಇದೆ. 12ಕ್ಕೆ ಮಾಡಬೇಕು, 12ಕ್ಕೆ ಬೃಹತ್ ಪ್ರತಿಭಟನೆ ಇದೆ. 12ಕ್ಕೆ ಏನನ್ನು ಮಾಡಲಿಲ್ಲ ಅಂದರೆ ಇದನ್ನು ನೆಕ್ಸ್ಟ್ ಏನು ಮಾಡಬೇಕಾಗ್ತದೆ ಅಂತೇಳಿ ನಾವೆಲ್ಲ ಜಂಟಿ ಹೋರಾಟ ಸಮಿತಿಯನ್ನು ನಾವು ಅದನ್ನು ಒಟ್ಟಿಗೆ ತಗೊಂಡು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಟೈಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಮ್ಮಿಕೊಂಡಿದ್ದೀವಿ. BC ವರ್ಗೀಕರಣ ಒಳ ಮೀಸಲಾತಿ ಜಾರಿ ಆಗಬೇಕಂತ ಸುದೀರ್ಘ 35 ವರ್ಷ ಹೋರಾಟವನ್ನು ಮಾಡ್ತೀವಿ. ಒಂದೇ ಕಾರಣಕ್ಕಾಗಿ ನಾವು 101 ಜಾತಿಗೆ ಸಮಾನವಾಗಿ ಹಂಚಿಕೆ ಆಗಬೇಕಂತ ನಮ್ಮ ಗುರಿ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುವುದರಿಂದ ಇವತ್ತು ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರು ನಗರಕ್ಕೆ ಫ್ರೀಡಮ್ ಪಾರ್ಕ್ ಬರ್ತಾ ಇದ್ದೀವಿ. ಮತ್ತು 12ನೇ ತಾರೀಕು ಏನಾಗ್ತಾ ಇದ್ದರೆ ಆ ಒಂದು ನಾವೇನು ಇಟ್ಕೊಂಡಿರ್ತೀವಿ, ನಾವು ನಮ್ಮ 2,80,000 ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾಗಿ ಒಳ ಮೀಸಲಾತಿ ಜಾರಿ ಆದ ನಂತರನೇ ಈ ಉದ್ಯೋಗಗಳನ್ನು ತುಂಬಬೇಕಂತೇಳಿ ನಮ್ಮ ಡಿಮ್ಯಾಂಡು. ಒಂದು ವೇಳೆ ಸಿದ್ದರಾಮಯ್ಯ ಅವರು ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ಅಥವಾ ಮಲತಾಯಿದವರಿಗೆ ತೋರಿಸಿದ್ರೆ ಮುಂದೆ ಆಗುವ ಕಾರಣಕ್ಕೂ ಅವರೇ ಕಾರಣ.